ನೆಲಮಂಗಲದ ಬಳಿ ನಿನ್ನೆ ರಸ್ತೆ ವಿಚಾರದಲ್ಲಿ ಗಾಡಿ ವಿಚಾರದಲ್ಲಿ ಏನು ಜಗಳ ಆಗಿತ್ತಲ್ಲ, ಮಾಜಿ ಸಂಸದ ಅನಂತಕುಮಾರ್ ಹೆಗಡೆ ಎಲ್ಲ ಅವ್ರ ಗನ್ಮ್ಯಾನ್ ಮತ್ತು ಕಾರ್ ಚಾಲಕನ ಬಂಧಿಸಲಾಗಿತ್ತು. ಈಗ ಅವ್ರ ಬೇಲ್ನ ನ್ಯಾಯಾಲಯ ಕೊಟ್ಟಿದೆ. ಮತ್ತು ಅದೇನೋ ಗಲಾಟೆ ಆಗಿತ್ತಲ್ಲ, ಈಗ ಅದಕ್ಕೆ ಅದರಲ್ಲಿ A1 ಮಾಡಿದಾರಂತೆ ಅನಂತಕುಮಾರ್ ಹೆಗಡೆ ಅವ್ರನ್ನ. ಹೆಂಗೆ A1 ಮಾಡ್ತಾರೆ? ಅವರು ಹೊಡೆದ್ರು ಅಂತ ಆರೋಪ. ಎಲ್ಲಿದೆ ಅಲ್ಲಿ ಎಲ್ಲೂ ಇಲ್ವೇ ಇಲ್ಲ, ಅವ್ರು ಬಂದೇ ಇಲ್ಲ ಅಲ್ಲಿಗೆ, ಸ್ಕ್ರೀನಲ್ಲೇ ಕಾಣಿಸ್ತಿಲ್ಲ. ಆರೋಪ ಮಾಡಿದವರು. ದಿಸ್ ಇಸ್ ದಿ ಮಿಸ್ಟೇಕ್ ಪೊಲೀಸ್ ಡು ಆರ್ ಪೊಲಿಟಿಕಲಿ. ಸೈದ್ಧಾಂತಿಕ ನೆಲೆಗಟ್ಟಿನ ಮೇಲೆ ನೀವು ಆ ವ್ಯಕ್ತಿನ ಹಿಡಿದಾಕ್ತೀನಿ ಅಂತಂದ್ರೆ ಆಗಲ್ಲ. BJP ಸೈದ್ಧಾಂತಿಕ ನಿಲುವಿದು, ಈಗ ಸಿಗಾಕೊಂಡಿದ್ದಾನೆ, ಹಾಕೋ ಜಡಿ ಹೊಡಿ ನೋ, ಇಟ್ ವೋಂಟ್ ವರ್ಕ್. ಈಗ ಅವ್ರು ನೋಟಿಸ್ ಕೊಟ್ಟಿದ್ದಾರಂತೆ, ಕೊಟ್ಕೊಳ್ಳಿ, ಕರೆದು ಹೇಳಿಕೆ ತೊಗೊಳ್ಳಿ, ಅದು ಪ್ರಶ್ನೆ ಬೇರೆ. ಬಟ್ ಇದು ನಾಟ್ ಗುಡ್. ಯಾಕಂದರೆ ನಾಳೆ ಇಂಥದ್ದು ಎಲ್ಲೋ ಒಂದು ಕಡೆ ಯಾರಿಗೋ ಆಗ್ಬೋದು, ಇನ್ನೊಬ್ಬರಿಗೆ. ಸ್ಪೆಸಿಫಿಕ್ಕಾಗಿ ಅಲ್ಲಿ ಏನಾಗಿದೆ ಅದನ್ನು ಮಾಡಬೇಕಷ್ಟೇ ಇಂಥ ಕೇಸಲ್ಲಿ. ಇದರಲ್ಲಿ ರಾಜಕಾರಣ ಸಿದ್ಧಾಂತ ಎಲ್ಲ ಬೆರೆಸ್ಕೊಂಡ್ರೆ ನೀವು ಅನುಭವಿಸ್ತೀರಿ. ದೊಡ್ಡ ಈಗ ಸಿಂಗಾಪುರ್ಗೆ ಹೋಗಿದ್ದಾರೆ ಸರ್, ನೋಟಿಸ್ ಕೊಟ್ಟಿದ್ದಾರೆ, ನಾಳೆ ವಿಚಾರಣೆಗೆ ಬನ್ನಿ ಅಂತ. ಏನಿಲ್ಲ, ಇನ್ಫಾರ್ಮ್ ಮಾಡ್ತಾರೆ ಅಷ್ಟೇ ಲಾಯರ್ಗಳ ಕಡೆಯಿಂದ. ನಾನು ಇಲ್ಲಿ ಬಂದಿದ್ದೀನಿ, ಇಲ್ಲಿ ಕೆಲಸ ಮುಗಿಸ್ಕೊಂಡು ಬಂದು ನಿಮ್ಮ ಮುಂದೆ ಹಾಜರಾಗ್ತೀನಿ ಅಂತ ಸಮಯ ಕೇಳ್ಬಿಟ್ಟು ಕೊಡ್ತಾರೆ. ಇಲ್ಲಿ ಇಬ್ಬರನ್ನ ಅರೆಸ್ಟ್ ಮಾಡಿದ್ರು. ಪರಮೇಶ್ವರ್ ಏನು ಹೇಳಿದ್ದಾರೆ ನೋಡ್ಬಿಟ್ಟೋಣ ಸರ್. ಅನಂತಕುಮಾರ್ ಹೆಗಡೆ ಅವರು ಬರುವಾಗ ದಾಬಸ್ಪೇಟೆ ಹತ್ರ ಅಲ್ಲಿ ಅವ್ರು ಯಾರೋ ಓವರ್ಟೇಕ್ ಮಾಡಿದ್ರು ಅಂತ ಹೇಳಿ ಅವ್ರ ಕಾರ್ ನಿಲ್ಲಿಸಿ ಅವರ ಗನ್ಮ್ಯಾನು ಮತ್ತು ಅವರ ಡ್ರೈವರು ಗಲಾಟೆ ಮಾಡಿ ಹೊಡೆದಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಕೇಸ್ ತಗೊಂಡಿದ್ದಾರೆ. ಅನಂತಕುಮಾರ್ ಹೆಗ್ಡೆ ಅವರು ಹೊಡೆದಿಲ್ಲ ಅಂತ ಹೇಳಿ ನನಗೆ ಬ್ರೀಫಿಂಗ್ ಆಗಿರೋದು. ಮುಂದೆ ಸರಿ, ನಿಮಗೆ ಬ್ರೀಫಿಂಗ್ ಏನಾಗಿದೆ ಅದೇ ಸರಿ ಇರುತ್ತೆ. ಅವ್ರು ಹೊಡೆದಿದ್ದಂಗೆ ನನಗೂ ಅಲ್ಲಿ ಕಾಣಿಸಿಲ್ಲ. ಮೇ ಬಿ ಈಸ್ ಎ ಪಾರ್ಟಿಸಿಪೆಂಟ್ ಇನ್ ದಿ ಎಪಿಸೋಡ್, ದಟ್ಸ್ ಎ ಡಿಫರೆಂಟ್ ಇಶ್ಯೂ. ಹೊಡೆದಿರೋದು ಬೇರೆ, ಪಾರ್ಟಿಸಿಪೆಂಟ್ ಬೇರೆ, ಎರಡು ಬೇರೆ ಬೇರೆ. ಭಾಳ ಹಿಂದೆ ಒಬ್ಬರು ಮುಖ್ಯಮಂತ್ರಿ ಇದ್ದರು. ಅವರು ಮೈಸೂರಿನ ನಂಜನಗೂಡು ಬಳಿ ತಮ್ಮ ಕಾನ್ವಾಯಿ ಜೊತೆ ಹೋಗ್ತಾ ಇದ್ದರು ಭಾಳ ಹಿಂದೆ. ಗೊತ್ತಾಗದೆ ಒಂದು ಹುಡುಗ ಅಥವಾ ಕುತೂಹಲಕ್ಕೋ ಏನೋ ಅವ್ರ ಕಾರ್ನ ಓವರ್ಟೇಕ್ ಮಾಡ್ದ. ಅವ್ನಿಗೆ ಹಿಂಗೆ ಹಿಡ್ಕೊಂಡು ಹೊಡೆದಿದ್ರು. ಪೊಲೀಸ್ನವ್ರು ಹೊಡೆದಿದ್ರು ಅವತ್ತು, ಸೆಕ್ಯೂರಿಟಿ ಅದು ಇತ್ತು ಅಂತ ಏನೇನ ಹೇಳ್ಬಿಟ್ಟು ಹೊಡೆದಿದ್ರು. ಇಲ್ಲೂ ಅದೇ ಡಿಫೆನ್ಸ್ ಬರುತ್ತೆ ಅನ್ಸುತ್ತೆ ಮೋಸ್ಟ್ಲಿ. ಅನಂತಕುಮಾರ್ ಹೆಗ್ಡೆ ಈಸ್ ಪ್ರಾಬಬಲಿ ಥ್ರೆಟ್ಟಲ್ಲಿ ಇರಬೇಕದು. ಅದೇನಾಯಿತು, ನಾವು ಗಾಬರಿ ಆಗ್ಬಿಟ್ವಿ ಅಂತ ಏನೋ ಒಂದು ಹೇಳ್ತಾರೆ. ಬಟ್ ಏನೋ ಅದನ್ನೇನೋ ಕೋರ್ಟೋ ತೀರ್ಮಾನ ಏನೋ ಒಂದು ಮಾಡ್ತಾರೆ ಅದನ್ನು. ಬಟ್ ನಾನು ಹೇಳ್ದಂಗೆ ಇಂಥ ಎಲ್ಲ ಪ್ರಕರಣಗಳಲ್ಲೂ ಸೈದ್ಧಾಂತಿಕವಾಗಿ ತೀರ್ಮಾನಗಳನ್ನು ಪೊಲೀಸರು ತಗೊಳ್ಳೋದು ಅಥವಾ ಪೊಲೀಸರು ತಗೊಳ್ಳೋ ಹಾಗೆ ಮಾಡುವುದು ಎರಡೂ ರಾಂಗ್. ಇನ್ನು ಬನ್ನರ್ಘಟ್ಟ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮಹಿಳೆ ಮೇಲೆ ಪುಂಡರಿಂದ ಲೈಂಗಿಕ ದೌರ್ಜನ್ಯ ನಡೆದಂತಹ ಪ್ರಕರಣ ಸಂಬಂಧ 5 ಪೊಲೀಸರು ಬಂಧನಕ್ಕೆ ಒಳಪಡಿಸಿದ್ದಾರೆ. ಪೊಲೀಸರ ಕಾರ್ಯಕ್ಕೆ ಹಲ್ಲೆಗೊಳಗಾದ ಮಹಿಳೆ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಇದೇ ವಿಚಾರವಾಗಿ ಪರಮೇಶ್ವರ್ ಮತ್ತು ಶೋಭಾ ಕರಂದ್ಲಾಜೆ ಪ್ರತಿಕ್ರಿಯೆಯನ್ನು ಕೊಟ್ಟರು. ಆದರೆ ಗಾಂಜಾ ಕೇಸ್ ಅವೆಲ್ಲ ಸಣ್ಣ ಪುಟ್ಟ ಘಟನೆ, ಕ್ರೈಮ್ ಇಲ್ಲ ಅಂದ್ರೆ ಪೊಲೀಸರಿಗೆ ಕೆಲಸ ಇರಲ್ಲ ಅಂತ ಶಿವಗಂಗಾ ಬಸವರಾಜ್ ವ್ಯಾಖ್ಯಾನಿಸಿದರು. ಸಿಕ್ಕಿದೆ ಸರ್, ತುಂಬ ಖುಷಿ ಆಗ್ತಾ ಇದೆ. ಇವಾಗ ಪೊಲೀಸ್ ಅವರು ತುಂಬ ಸಪೋರ್ಟ್ ಮಾಡಿದ್ರು, ಮೀಡಿಯಾ ಅವರು ತುಂಬ ಸಪೋರ್ಟ್ ಮಾಡಿದ್ರು, ತುಂಬ ನ್ಯಾಯ ಸಿಕ್ಕಿದೆ ನನಗೆ. ಇವಾಗ ಅಂತ ಘಟನೆಗಳು ನಡೆದಾಗ ಯಾರು ಅದರಲ್ಲಿ ಭಾಗಿಯಾಗಿರ್ತಾರೆ ಅವ್ರ ಮೇಲೆ FIR ಮಾಡ್ತಾರೆ, ಕರ್ಕೊಂಡು ಬಂದು ಅವರಿಗೆ. ತಮಗೆಲ್ಲ ಗೊತ್ತಿದೆ, ನಮ್ಮಲ್ಲಿ 7 ಕೋಟಿ ಜನಸಂಖ್ಯೆ ಇದೆ. 7 ಕೋಟಿ ಜನಸಂಖ್ಯೆಯಲ್ಲಿ ನಮಗೆ ಅದು ಸರಿಯೇ ಸಮಾನವಾದ ಪೊಲೀಸರು, ಇಷ್ಟು ಜನಕ್ಕೆ ಇಷ್ಟು ಪೊಲೀಸ್ ಅಂತ ಇದೆ. ಆ ವ್ಯವಸ್ಥೆ ನಮ್ಮ ಕರ್ನಾಟಕದಲ್ಲಿ ಆಗಬೇಕು. ಗಾಂಜಾ ಕೇಸ್ ಏನಂತ ಓದಿದೆ ಪೇಪರ್ನಲ್ಲಿ. ಅವೆಲ್ಲ ಆಗ್ತದೆ, ಸಣ್ಣ ಪುಟ್ಟ ಘಟನೆ, ಸಣ್ಣ ಪುಟ್ಟ ಒಂದು ಕ್ರೈಮ್ಸ್ ನಡೆಯೋದು ಸಹಜ. ಕ್ರೈಮ್ ಇಲ್ಲ, ಕ್ರೈಮ್ ನಡೆಯುತ್ತೆ, ನನಗೂ ಗೊತ್ತು. ಇಷ್ಟು ಪೊಲೀಸಿಗೆ ಇಷ್ಟು ಜನಕ್ಕೆ ಇಷ್ಟು ಪೊಲೀಸು ಅಂತಿಲ್ಲ, ಅದೆಲ್ಲ ಸರಿ, ಒಪ್ಕೋತೀನಿ. ಬೇಕಾರೆ ದೊಡ್ಡ ಊರು, ಕ್ರೈಮೇ ಆಗದೆ ಇರೋವಂಥ ಊರು ಎಲ್ಲರೂ ಈ ಪ್ರಪಂಚದಲ್ಲಿ ಇದೆಯಾ? ಸಾವಿಲ್ಲದ ಮನೆಯಲ್ಲಿ ಸಾಸಿವೆಯನ್ನು ತೆಗೆದುಕೊಂಡು ಬಾ ಎಂದಂತೆ. ಕ್ರೈಮೇ ಇಲ್ಲದ ಒಂದು ಊರನ್ನು ತೋರಿಸಿಬಿಡು, ನೋಡಬಿಡುತ್ತೇವೆ ಅಂತಂದ್ರೆ ಎಲ್ಲಿದೆಯಪ್ಪ? ಎಲ್ಲೂ ಇಲ್ಲ, ಸಾಧ್ಯನೇ ಇಲ್ಲ. ಭಾಳ ಹಿಂದೆ ಈ ಸಿಸಿಲ್ಸ್ ಅಂತಾನೆ ಒಂದು ದೇಶ, ಒಂದು ದ್ವೀಪದ ರಾಷ್ಟ್ರ, ಅಲ್ಲಿಗೆ ನಮ್ಮಿಂದ ಒಬ್ಬರು ಸೆಕ್ಯೂರಿಟಿ ಅಟ್ಯಾಚಿ ಅಂತ ಒಬ್ಬರು IPS ಆಫೀಸರ್ ಹಾಕೋರು. ಜೋಕ್ ಅದು IPS ಸರ್ಕಲ್ಗಳಲ್ಲಿ. ಯಾಕೆ ಅಂದರೆ ವರ್ಷಿಕಲ್ಲಿ 2 FIR ಆಗುತ್ತೆ ಅಂತ ಅಷ್ಟೇ. ಹಾಗೆ ಎಲ್ಲಿದೆ ಈಗ ಆ ಥರ ಊರುಗಳು? ಯಾವುದು ಅಮೇರಿಕಾನೂ ಇಲ್ಲ, ಚೈನಾನೂ ಇಲ್ಲ, ರಷ್ಯಾನೂ ಇಲ್ಲ, ಇಂಡಿಯಾನೂ ಇಲ್ಲ, ಒಪ್ಕೊಳ್ಳೋಣ. ಬಟ್ ಈ ಆ್ಯಟಿಟ್ಯೂಡ್ ಇದೆಯಲ್ಲ, ಗಾಂಜಾ ಕೇಸು ಸಣ್ಣ ಪುಟ್ಟ ಕ್ರೈಮ್, ಅದು ಇಲ್ದಿದ್ರೆ ಪೊಲೀಸ್ನವ್ರ ಕೆಲಸ ಇಲ್ಲ ಅಂತ, ದಟ್ ಈಸ್ ರಾಂಗ್ ಆಫ್ ಎ MLA. ಯುವರ್ ಮೊರಾಲಿಟಿ, ಮಾರಲ್ ಸ್ಟ್ಯಾಂಡರ್ಡ್ಸು ಮತ್ತು ಸೊಸೈಟಲ್ ಥಾಟ್ಸು ಹಾಗಿರ್ಕೂಡ್ದು. ಫೇರ್, ಹಾಗೇ ಇರಲಿ ಈ ಶಾಸಕರಿಗೆ, ಹಾಗೇ ಇರಲಿ, ಸಂತೋಷ. ನಿಮ್ಮ ಕ್ಷೇತ್ರದಲ್ಲಿ ಪೊಲೀಸ್ನವ್ರ ಕೆಲಸ ಇರಲ್ಲ ಅಂತಂದ್ರಲ್ಲ, ಕೊಡೋಣ ಕೆಲಸ.
ನಿಮ್ದು ಯಾರು ಬಡಿಸ್ಕೊಳಕ್ಕೆ ಒಂದು 4 ಜನ ಇದ್ದರೆ ಗಾಂಜಾ ಹುಡುಗರು 4 ಕೊಡೋಣ, ಬಡಿಸ್ಕೊಳ್ಳಿ ಒಂದು 4 ಸಣ್ಣ ಪುಟ್ಟ ಕ್ರೈಮು ಬಿಟ್ಬಿಡಿ. ಹೌದು, ವೆರಿ ಡೇಂಜರಸ್ ಥಾಟ್ ಇದು. ಏನ್ ಮೆಸೇಜ್ ಕೊಡ್ತಾರೆ. ರಾಜ್ಯದ ರಾಜ್ಯಪಾಲರು ಅಂಕಿತ ಹಾಕಲು ನಿರಾಕರಿಸಿದ ನಂತರ ರಾಷ್ಟ್ರಪತಿಗಳಿಗೆ ಇದನ್ನು ಕಳಿಸಲಾಗಿತ್ತು. ಈಗ 7 ಪ್ರಮುಖ ವಿಧೇಯಕಗಳಿಗೆ ಅನುಮೋದನೆ ನೀಡುವಂತೆ ಸಿಎಂ ಸಿದ್ದರಾಮಯ್ಯ ಅವರು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ಕೋರಿದ್ರು. ಬೆಳಗ್ಗೆ ರಾಷ್ಟ್ರಪತಿ ಭವನದಲ್ಲಿ ಅವರನ್ನ ಭೇಟಿ ಮಾಡಿದ್ರು. ಸಿಎಂ ಮಾತನಾಡಿದ್ರು. ರಾಜ್ಯದಲ್ಲಿ ಒಟ್ಟು 7 ವಿಧೇಯಕಗಳಿಗೆ ಅಂಕಿತ ಹಾಕಬೇಕಿದೆ, ದಯವಿಟ್ಟು ಹಾಕೊಡಿ ಅಂತ ಕೋರಿದ್ರು. ರಾಷ್ಟ್ರಪತಿಗಳನ್ನ ಭೇಟಿ ಮಾಡಿದ್ದೆ. 7 ಬಿಲ್luಗಳನ್ನು ಇನ್ನೂ ಕೂಡ ಅಪ್ರೂವ್ ಮಾಡಿಲ್ಲ. ಅವ್ರಿಗೆ ರಿಕ್ವೆಸ್ಟ್ ಮಾಡಲಿಕ್ಕೋಸ್ಕರ ಬಂದಿದ್ದೆ. ಅವರು ನನ್ನ ಹತ್ರ ಇಲ್ಲ, ಸಂಬಂಧಪಟ್ಟಂತ ಇಲಾಖೆಗಳಿಗೆ ಕಳಿಸ್ತೀನಿ ಅಂತ ಹೇಳಿದ್ರು. ನೀವು ಅವರಿಗೆ ಹೇಳಿ ತರಿಸ್ಕೊಂಡು ಕ್ಲಿಯರ್ ಮಾಡಮ್ಮ ಅಂತ ಹೇಳಿದ್ದೆ. ಫೈನಾನ್ಸ್ ಮಿನಿಸ್ಟರ್ನ ಭೇಟಿಯಾಗಿದ್ದೆ. ನಮಗೆ 15ನೇ ಹಣಕಾಸಿನಲ್ಲಿ ಬಹಳ ಅನ್ಯಾಯ ಆಗಿದೆ. ಸುಮಾರು 23%ಗೂ ಹೆಚ್ಚು ನಮಗೆ ಕಡಿಮೆ ಆಯಿತು. ದಲಿತ ಮಹಿಳೆಯನ್ನ ಬಿಸಿಯೂಟ ಯೋಜನೆಗೆ ಅಡಿಗೆ ಅದಕ್ಕೆ ಸಿಬ್ಬಂದಿ ಮಾಡಿದ್ದಕ್ಕೆ ಕೆಲವು ಜಾತಿಯ ಜನ ಎಲ್ಲ ತಮ್ಮ ಮಕ್ಕಳನ್ನು TC ಪಡೆದು ಸ್ಕೂಲಿಂದ ಬಿಡಿಸ್ಕೊಂಡು ಹೊರಟೋಗಿದ್ದಾರೆ ಅನ್ನೋ ವರದಿ ಚಾಮರಾಜನಗರ ತಾಲೂಕಿನ ಯಾವುದೋ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬರ್ತಾ ಇದೆ. 22 ಮಕ್ಕಳಿದ್ದರಂತೆ, ಈ 1 ಮಗುಗೆ ಬಂದಿದೆಯಂತೆ. ಅದು 12 ಜನ ಮಕ್ಕಳನ್ನ ಹೊರಟೋಗ್ಬಿಟ್ಟಿದೆಯಂತೆ ಎಲ್ಲ. ಇವರು ಅಡುಗೆ ಮಾಡೋಕ್ಕೆ ಮೇಲೆ ಒಬ್ಬರು ಬಂದೆ ಸರ್. ಆತ ಈತಾಗ ಅವರು ಇದೆಲ್ಲಿ ಬೇಕಲ್ಲಿ ಓದಿಸ್ಕೊಂಡು ಅಲ್ಲಿಂಗೆ ಇದು ಮಾಡ್ತಿರು. ಈಗ ಅವರು ಆದಮೇಲೆ ಇವ್ರು ಮಾಡೋಕ್ಕೆ ಇನ್ನೊಂದು ಒಂದು 2 ತಿಂಗಳಿಂದ ಈಚೆ ಅವರು ಆದಮೇಲೆ ಇವ್ರು ಹಾಕಿದ್ರು. TC ಇಸ್ಕೊಂಡು ಬೇರೆ ಕಡೆ ಹಾಕ್ತಾರೆ. 21 ಮಕ್ಕಳು 7ನೇ ತರಗತಿ ಪಾಸಾಗಿ 8ನೇ ತರಗತಿಗೆ ಒಂದು ಮಗು ಹೋಗ್ತದೆ, ತೇಜಸ್ ಅಂತ. ಇದರಲ್ಲಿ 16 ಮಕ್ಕಳು TC ತೆಗೆದಿದ್ದೀನಿ. ಇಲ್ಲಿ 12 TC ಕೊಟ್ಟಿದ್ದೀನಿ. ಇನ್ನೂ 5 TC ತಗೋಬೇಕು ನಾನು. ಈಗ ಬರ್ತಾ ಇರೋರು ಏನಂತಂದ್ರೆ ಒಂದೇ ಒಂದು ಮಗು ಬರ್ತಾ ಇರೋದು 3ನೇ ತರಗತಿ. ಈಗ ಎಲ್ಲರೂ ಫೋನ್ ಮಾಡಿ ಕೇಳೋದೇನಂದ್ರೆ ಊರಿನ ಪೋಷಕ ವರ್ಗ ಎಲ್ಲ TC ಬೇಕು ಅಂತಾರೆ. ಅದಕ್ಕೆ ಕಾರಣ ಇಂಥ ಕಾರಣ ಅಂತ ನನಗೆ ಸಮರ್ಪಕವಾದ ಕಾರಣ ಗೊತ್ತಿಲ್ಲ. ಮುಜುಗರ ಸರ್, ಎಂಥ ಮುಜುಗರ ಆಕೆಗೆ, ತನ್ನಿಂದ ಹೋಗ್ತಾ ಇದ್ದಾರೆ. ನೋ, ಆಕೆದಲ್ಲ ಇದು ಸಮಸ್ಯೆ. ಇದು TC ತಗೋತಿರೋರು ಸಮಸ್ಯೆ. ಆಕೆ ತಮ್ಮ ಸಮಸ್ಯೆ ಯಾಕೆ ಆಗಬೇಕಿದು? ಆಕೆ ಕಾರಣದಿಂದ ಅವಳೇನು ರಾಕ್ಷಸಿನ ಅಥವಾ ಅವಳ ಬಾಡಿನಲ್ಲಿ ಏನು ರಕ್ತ ಇಲ್ವೋ? ನೋ, ದಿಸ್ ಇಸ್ ಎಕ್ಸಾಕ್ಟ್ಲಿ ವಾಟ್ ಈಸ್ ದಿ ಪ್ರಾಬ್ಲಮ್ ಆಫ್ ಹಿಂದೂ ಸೊಸೈಟಿ. ಒಟ್ಟಾಗ ಒಂದು ಕಡೆ ಹಿಂದೂ ಸಮಗ್ರವಾಗಿ ಒಂದಾಗಬೇಕು ಅಂತ ಬಯಸೋ ಜನ, ಇನ್ನೊಂದು ಕಡೆ ನೀವು ಇಂತಹ ಯಾವುದೋ ಓಬಿರಾಯಿನ್ ಕಾಲದ ಥಾಟ್ ಪ್ರಾಸೆಸ್ನಲ್ಲಿ ಕೂತ್ಕೊಂಡು ಈ ರೀತಿ ಮಾಡ್ಕೊಂಡೋದ್ರೆ ಹೇಗೆ ಒಂದಾಗ್ತೀರಿ ನೀವು? ಹೆಂಗೆ ಒಂದಾಗ್ತೀರಿ? ಆ್ಯಂಡ್ ವೈ? ಫಾರ್ ವಾಟ್? ನನಗೆ ಅರ್ಥ ಆಗದೇ ಇರೋ ಕೇಸ್ ಇದು. ಓಕೆ, ಈ ಕೇಸಲ್ಲಿ ಈಗ ಸರ್ಕಾರ ಮಧ್ಯಪ್ರವೇಶ ಮಾಡುತ್ತೆ ಅಥವಾ ಯಾರೋ ರಾಜಕಾರಣಿಗಳ ಮಧ್ಯಪ್ರವೇಶ ಮಾಡ್ಬೋದು, ಏನೋ ಒಂದು ಮಾಡ್ತೀರಿ ಅಂತ ಇಟ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್, ದಟ್ ಈಸ್ ಆಫ್ ನೋ ಯೂಸ್. ರಾಜಕಾರಣಿಗಳು ಮಾಡ್ತಾರೋ ಇಲ್ವೋ, ಅವ್ರ ಅನುಕೂಲಕ್ಕೆ ತಕ್ಕಂಥವ್ರು ಏನು ಮಾಡ್ತಾರೋ ನಂಗೆ ಗೊತ್ತಿಲ್ಲ. ಸರ್ಕಾರದ ಅಧಿಕಾರಿಗಳು ಮಾಡ್ಬೋದೇನೋ, DC-ನೋ AC-ನೋ ಯಾರು ಮಾಡಬೇಕು, ಅದು ಅವ್ರ ಧರ್ಮ ಕರ್ತವ್ಯ ಮಾಡ್ತಾರೆ. ನಾನು ಮಗುನ ಕಳಿಸಲ್ಲ ಅಂದ್ರೆ ನೀವೇನು ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ಆಗಬೇಕಾಗಿರೋದು ಏನು ಹಾಗಾದರೆ? ಮನಸ್ಸನ್ನೇ ಬದಲಾಯಿಸ್ಬೇಕಿದ್ರಲ್ಲಿ. ಈಗ ಈ ಕಾರ್ಯವನ್ನು ಯಾರು ಮಾಡಬೇಕು? ಅಧಿಕಾರಿಗಳ ಮಾತು ಕೇಳಲ್ಲ. ನನ್ನ ಪ್ರಕಾರ ಹಿಂದೂ ಏಕತೆಯನ್ನು ಮಾತಾಡೋ RSSನವ್ರು ನೀವು ಹೋಗ್ಬೇಕು, ಅವಾಗ ಹಿಂದೂ ಮಹಾಸಭಾನವ್ರು ಹೋಗ್ಬೇಕು, ಅವಾಗ ಹಿಂದೂ ಪರಿಷತ್ನವ್ರು ಹೋಗಬೇಕು, ಹಿಂದೂ ಮುಖಂಡರು ಹೋಗಬೇಕು. ಅಲ್ಲಿಗೆ ಹೋಗಿ ಅವ್ರನ್ನ ಕೂರಿಸಿ ಒಪ್ಪಿಸಬೇಕು. ಈ ಕಾರ್ಯ ಮಾಡದೇ ಇದ್ದರೆ ಹೌ ಡು ಯು ಯುನೈಟ್ ದಿ ಎಂಟೈರ್ ಸಿಸ್ಟಮ್? ಎಲ್ಲಿವರೆಗೆ ಇದೇ ರೀತಿ ಏನು ಮಾಡ್ತೀರಿ ಮಾಡಿಕೊಂಡು? ಓಕೆ, ಬೇರೆ ಪೋಷಕರು ನೀವೇನೋ ನಿಮ್ಮ ಮಕ್ಕಳನ್ನ TC ತೊಗೊಂಡು ಆಚೆ ಕರ್ಕೊಂಡು ಹೋಗಿದ್ದೀರಿ, ಫೇರ್ ಆಯ್ತಪ್ಪ, ನೀವು ಕರ್ಕೊಂಡು ಹೋಗಿದ್ದೀರಿ, ಇನ್ನೆಲ್ಲೋ ಸ್ಕೂಲ್ಗೆ ಹಾಕ್ತೀರಿ, ಆಲ್ ರೈಟ್ ಹಾಕ್ಕೊಳ್ಳಿ, ಚೆನ್ನಾಗಿ ಓದುತ್ತೆ ಆ ಮಗು, ಓದಲಿ, ನಾಳೆ ದೊಡ್ಡ ಮಗು ಆಗತ್ತದು, ಬೆಂಗಳೂರಿಗೆ ಬರುತ್ತದೆ. ಹೌದು, ಆ ಮಗು ಬೆಂಗಳೂರಿಗೆ ಬರುತ್ತದೆ, ಕೆಲಸಕ್ಕೆ ಉದ್ಯೋಗಕ್ಕೆ ಬರುತ್ತೆ. ಬೆಂಗಳೂರಿಗೆ ಬಂದು ಹೋಟೆಲ್ ಒಂದಕ್ಕೆ ಹೋಗುತ್ತದೆ. ಹೋಟೆಲ್ನಲ್ಲಿ ಒಂದು ದೋಸೆಯನ್ನು ಕೇಳುತ್ತದೆ. ಆ ದೋಸೆಯನ್ನು ಇವರೇ ಮಾಡಿದ್ದು ಅಂತ ಆ ಮಗುಗೆ ಹೇಗೆ ಗೊತ್ತಿರುತ್ತದೆ? ಆಗ ಓಕೆನಾ? ಸೊ ಗೊತ್ತಿಲ್ಲದೆ ಆದರೆ ಓಕೆನಾ? ಏನು ವ್ಯತ್ಯಾಸ? ನನ್ನ ಪ್ರಕಾರ ಧರ್ಮದ ನಾಯಕರುಗಳೇ ಇದನ್ನು ಅಟ್ಯಾಕ್ ಮಾಡಬೇಕು, ಈ ಇಶ್ಯೂನ. ಪೊಲಿಟಿಷಿಯನ್ಸು ಸರ್ಕಾರಕ್ಕೆ ಬಿಡಬಾರ್ದು ಇದನ್ನು. CM4 ಬಾಹ್ಯಾಕಾಶ ಯೋಜನೆಗೆ ನಾಳೆ ಮುಹೂರ್ತ. ಬಹುಶಃ 6 ಸರಿ 7 ಸರಿ ಮುಂದಕ್ಕೆ ಹೋಗಿದೆ, ಈಗ ಮೇಲೆ ಹೋಗ್ತಾರೆ ಅಂತ ಹೇಳ್ತಿದ್ದಾರೆ ಎಲ್ಲರೂ. ಅನ್ಲೆಸ್ ಕೊನೆ ಹಂತದಲ್ಲಿ, ಕೊನೆ ಕ್ಷಣದಲ್ಲಿ ಯಾವುದೋ ಅಡ್ಡ ಬರದಿದ್ದರೆ ಭಾರತದ ಒಬ್ಬರು ಬಾಹ್ಯಾಕಾಶ ನಿಲ್ದಾಣಕ್ಕೆ ನಾಳೆ ಪ್ರಯಾಣ ಮಾಡ್ತಾರೆ. ಭಾಳ ಐತಿಹಾಸಿಕವಾದಂತಹ ದಿನ ಭಾರತಕ್ಕೆ.
ಜುಲೈ 1ರಿಂದ ರೈಲು ಪ್ರಯಾಣ ದರ ಅಲ್ಪ ಏರಿಕೆಯಾಗಲಿದೆ. ನಾನ್ ಎಸಿ ಎಕ್ಸ್ಪ್ರೆಸ್ ಅಲ್ಲಿ ಕಿಲೋಮೀಟರ್ಗೆ 1 ಪೈಸೆ, ಎಸಿಗೆ 2 ಪೈಸೆ ಏರಿಕೆಯಾಗುತ್ತೆ. ಆದರೆ ಸಬರ್ಬನ್ ರೈಲುಗಳ ಟಿಕೆಟ್ ಪಾಸ್ ದರದಲ್ಲಿ ಏರಿಕೆ ಆಗಲ್ಲ. 2ನೇ ದರ್ಜೆಯ ಸಾಮಾನ್ಯ ಟಿಕೆಟ್ಗಳಲ್ಲಿ 500 ಕಿಲೋಮೀಟರ್ ಬಳಿಕ ಪ್ರತಿ ಕಿಲೋಮೀಟರ್ಗೆ ಅರ್ಧ ಪೈಸೆ ಏರಿಕೆ ಆಗುತ್ತೆ. ಭಾಳ ಜಾಸ್ತಿ ಏನಿದ್ದಂಗಿಲ್ಲ. ಹೌದು ಸರ್, ಪೈಸೆ ಲೆಕ್ಕದಲ್ಲಿ. ಲೆಕ್ಕ ಇದ್ದಂಗೆ ಏನಿಲ್ಲ. 1000 ಕಿಲೋಮೀಟರ್ ಆದ್ರೂ ಹಾಂ ಸರ್. ಈಗ ನಾನ್ ಎಸಿ 1 ಪೈಸಾ ಅಂತಾರೆ. ಹೌದು, 1 ಪೈಸಾ ಅಂದ್ರೆ 1000 ಕಿಲೋಮೀಟರ್ ಅಂದ್ರೆ 10 ರೂಪಾಯಿ ಜಾಸ್ತಿನಾ? 1000 ಕಿಲೋಮೀಟರ್ ಅಷ್ಟೇ. 1000 ಕಿಲೋಮೀಟರ್ ಅದೇನು ಜಾಸ್ತಿ ಅನ್ಸಲ್ಲ, ಹೊರೆ ಆಗಲ್ಲ. ಸರ್ಕಾರಿ ಕುಬೇರರಿಗೆ ಲೋಕಾಯುಕ್ತ ಶಾಕ್ ಕೊಟ್ಟಿದೆ. ಬೆಂಗಳೂರಿನ ಸೇರಿ ಎಲ್ಲ ಕಡೆ ಕೋಟಿ ಕೋಟಿ ಆಸ್ತಿ ಪತ್ತೆ ಮಾಡಿದೆ. ಆಮೇಲೆ ಏನು ಮಾಡಿದೆ? ನಿದ್ದೆ ಮಾಡಿದೆ. ಮುಂದೇನಾಯ್ತು? ಏನಿಲ್ಲ, ಸುಮ್ಮನೆ ನೆಕ್ಸ್ಟ್ ಟೈಮ್ ಕಾಯೋದು. ಕಾಂತಾರ 1, ಕಾಂತಾರ 2, KGF 1, KGF 2 ಟೈಪ್ ಕಾಯೋದು. ಇನ್ನೊಂದು ದಿನ ಶಾಕ್ ಮಾಡಿದ್ದಾರೆ ಅಂತ ಇನ್ನೊಂದು 2 ಭಾಗ 2 ಹೆಸರುಗಳು ಏನು ಬೇಡ, ವೇಸ್ಟ್ ಬಾಡಿ. ಅದುವೇ ಸರಿ. 570 ಅಲ್ಲ, ಅವ್ರು ಯಾರೋ ಇಂಜಿನಿಯರ್ ಅಂತೆ, ಅವ್ರು ಯಾರೋ ಡಾಕ್ಟರ್ ಅಂತೆ, ಅವ್ರು ಯಾರೋ ಇವರಂತೆ, ಯಾರೋ ಅವರಂತೆ, ಅವ್ರ ಮನೇಲಿ ರೈಡ್, ಇವ್ರ ಮನೇಲಿ ರೈಡ್, ಅವ್ರ ಮನೇಲಿ ರೈಡ್ ಮಾಡಿ ಎಲ್ಲ ಕಡೆ ಕೋಟಿ 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 ಕೋಟಿ. ಕೋಟಿಗಿಂತ ಕಡಿಮೆ ಯಾರೂ ಇಲ್ಲ. ನನಗೆ ಭಾಳ ಖುಷಿ ಆಗ್ತಿದೆಯಪ್ಪ ಇವ್ರು ಒಂದೊಂದು ರೈಡ್ ಮಾಡ್ದಾಗಲಿದೆ. ಏನು ಸರ್ ಖುಷಿ? ನಮ್ಮ ಜನ ಎಷ್ಟು ಸಮೃದ್ಧವಾಗಿದ್ದಾರೆ ಅಂತ. ಎಲ್ಲ ದುರಾಸೆ. ಅಯ್ಯೋ, ಇದು ಕರ್ಬೋ ಜನ ಲೋಕಾಯುಕ್ತದವರೆಲ್ಲ ಹೊಟ್ಟೆ ಉರ್ಕೋತಾರೆ. ಸುಮ್ಮನೆ ಮಾಡೋಕ್ಕೂ ಬಿಡಲ್ಲ, ಮಾಡಿದ್ದನ್ನು ಅನುಭವಿಸೋಕ್ಕೂ ಬಿಡಲ್ಲ, ಏನೂ ಇಲ್ಲ. ಕರ್ಬೋರೆಲ್ಲ ಅಲ್ಲಿದ್ದಾರೆ. ಅದಕ್ಕೆ ಇನ್ನೇನು ಮತ್ತೆ ಅಲ್ವೇ? ಆ ಸಂಸ್ಥೆ ಕತೆ ತೋರಿಸ್ರಿ, ಕನ್ವಿಕ್ಷನ್ಸ್ ತೋರಿಸ್ರಿ. ಅದು ಏನೇನಾಯಿತು ನೋಡೋಣ ಲಾಸ್ಟ್ 5-6 ವರ್ಷದಲ್ಲಿ. ಕೇಳಿದ್ದೇ ಬಂತು ಸರ್, ಒಂದು ಕೊಡಲಿಲ್ಲ. ಜವಾಬ್ದಾರಿ ಇಲ್ಲ ಅವ್ರಿಗೆ. ಕೇಳಿ, ನಮಗೆ ಸಂಬಂಧ ಇಲ್ಲ, ನೀ ಕೇಳ್ಕೊ, ನಾನು ಕೊಡಲ್ಲ. ಯಾಕೆ ಕೊಡಬೇಕು? ಯಾಕೆಂದ್ರೆ ಜನರು ದುಡ್ಡು ತಿಂತಾ ಇದ್ದೀರಿ ಅಂತ. ಎಸ್. ಕಾವೇರಿ ಕಣಿವೆಯಲ್ಲಿ ಮಳೆ ಸ್ವಲ್ಪ ಇಳಿಮುಖವಾದರೂ ಕೆಆರ್ಎಸ್ ಭರ್ತಿಯತ್ತ ಸಾಗಿದೆ. ಸಂಪೂರ್ಣ ಭರ್ತಿಗೆ 4 ಅಡಿಯಷ್ಟು ಬಾಕಿ ಇದೆ. 15,000 ಕ್ಯೂಸೆಕ್ ನೀರನ್ನು ಹೊರಗೆ ಬಿಡ್ತಾ ಇದ್ದಾರೆ. ಹಾಗಾಗಿ ನದಿ ಪಾತ್ರದ ಜನರಿಗೆ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಿದ್ದಾರೆ. ಸಕಲೇಶಪುರದಲ್ಲಿ ವರ್ಷಧಾರೆಯಿಂದಾಗಿ ತಾಲೂಕಿನ ಅಂಗನವಾಡಿ ಶಾಲೆಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಶಿರಾಡಿ ಘಾಟ್ನಲ್ಲಿ ಮತ್ತೆ ಭೂಕುಸಿತ ಭೀತಿ ಆವರಿಸಿದೆ. 50 ಕಿಲೋಮೀಟರ್ ವೇಗದ ಬಿರುಗಾಳಿಗೆ ಕಾರವಾರದ ಸಮುದ್ರದಲ್ಲಿ ಬೋಟುಗಳು ಕೊಚ್ಚಿ ಹೋಗಿವೆ. ಬೆಳಗಾವಿಯಲ್ಲೂ ಕೂಡ ಒಂದಷ್ಟು ಸಮಸ್ಯೆ ಆಗಿದೆ. ವಿಜಯಪುರದಲ್ಲಿ ಜೋರು ಮಳೆಯಾಗಿದೆ.